ಸೊ ಕಾಂಗ್ರೆಸ್ನಲ್ಲಿ ಸೀಟ್ ಫೈಟ್ ಸಿಕ್ಕಾಪಟ್ಟೆ ಇದೆ. ಈಗ DCM ಅವ್ರಿಗೆ ಒಂದು ಟಿಸ್ಟ್ ಕೊಡ್ತಾ ಇದ್ದಾರಂತೆ. ಅವ್ರು ಹೋಗಿ ಅಲ್ಲಿ ವೇಣುಗೋಪಾಲ್ ಅವರಿಗೆಲ್ಲ ಒಂದಿಷ್ಟು ವಿವರಣೆ ಕೊಟ್ಟು ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಮಾಡಿ ಬಂದಿದ್ದಾರಂತೆ. ಗೊತ್ತಿಲ್ಲ ಅವ್ರೇನೋ KPC ಅಧ್ಯಕ್ಷರಾಗಿ ಮುಂದುವರಿಯೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರಂತೆ. ಫೈಟ್ ಮಾಡಿ ಪ್ರೆಸಿಡೆಂಟ್ ಕಂಟಿನ್ಯೂ ಆಗಬೇಕು ನಾನು ಲೋಕಲ್ No, it is all bogus, all planted story. ಅದೇ ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. I am telling you, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಕಲೆಕ್ಟಿವ್ ಲೀಡರ್ಶಿಪ್. DK ಶಿವಕುಮಾರ್ನ ಮುಂದುವರಿಸ್ಕೊಡ್ದು, ಯಾಕೆ ಸರ್? ತೆಗೆದು ಬಿಡಬೇಕು. ಅಮಿತ್ ಶಾ ಜೊತೆ ಕೂತಿದ್ದಾರೆ ಮತ್ತೆ ಅವ್ರು ಹಿಂದೂ ಅಂತ ಹೇಳಿದ್ದಾರೆ. ಸ್ವಲ್ಪ ಬುದ್ಧಿ ಬೇಡ ಅವ್ರಿಗೆ. ಪಾರ್ಟಿ ಸ್ಟ್ಯಾಂಡ್ ಯಾವನಾದ್ರು ಹೇಳ್ತಾನ? ಅಲ್ಲ ಅವರಲ್ಲಿ ವೈಯಕ್ತಿಕ ಹೇಳ್ಕೂಡ್ದು. ಕಾಂಗ್ರೆಸ್ ಅಲ್ಲಿ ಒಂದು ಇದೆಯಲ್ಲ ಸರ್, ವೈಯಕ್ತಿಕ ಅಭಿಪ್ರಾಯಗಳು ಬೇರೆ ಏನೇ ಇರ್ಬೋದು, ಹೇಳಬಾರ್ದು. ಕಷ್ಟ ಇದೆ ನಿಮಗೆ CM ಆಗೋದುವೆ. ಸ್ಟೇಟ್ಮೆಂಟ್ ಶಾಪ ತಟ್ಟತ್ತೆ ನಿಮಗೆ. ಬೆಂಗಳೂರು ಏನಪ್ಪ ನನಗಂತೂ ಗೊತ್ತಿಲ್ಲ. ಆಮೇಲೆ ಜಮೀರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಸುಟ್ಟೋಗ್ತಾರಂತ. ಬೆಂಕಿ ಅಂತೆ ಸರ್ ಅವರು. ಈಗ ಒಂದು 15 days 1 month ಸಿಕ್ಕಿದ್ರು ನನ್ನ ಕೈ ಕೂಲಕ್ಕಿದೆ, ಏನೂ ಆಗಿಲ್ಲ ನನಗೆ. ಅಲ್ಲ ಜಮೀರ್ ಅವ್ರು ಎಷ್ಟೋ ಸಲ ಏನೂ ಆಗಲ್ಲ. ನಾನು ನೋಡಿದ್ದೀನಿ ಈ ಜಮೀರ್ಗಿಂತ ಮೊದಲು ಸಿದ್ದರಾಮಯ್ಯ ನೋಡಿರೋದು ನಾನು. ನೀ ಯಾವತ್ತಪ್ಪ ನೋಡಿದ್ದು ಸಿದ್ದರಾಮಯ್ಯನವ್ರನ್ನ? ಅದಕ್ಕೆ ಮೊದಲು ನೋಡಿದ್ದೀನಿ. ಸಿದ್ದರಾಮಯ್ಯನವರು ಒಂದು ಹಂತದವರೆಗೆ ಫೈಟ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಆಮೇಲೆ ಅದಾದಮೇಲೆ ಹಿ ವಿಲ್ ಸ್ಕ್ವೇರ್ ಆಫ್. ಜಾಸ್ತಿ ಅದನ್ನು ಗಿಜಿ ಮಾಡ್ಕೊಳಕ್ಕೆ ಮಾಡಲ್ಲ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಟ್ವೀಟ್ ವಾರ್ ಮುಂದುವರೆದಿದೆ. ನೀವು ಸಚಿವರಾಗಿ ಏನು ಮಾಡಿದ್ರಿ ಹೇಳಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಮುಂಬೈ ದೆಹಲಿ ರಸ್ತೆಗಳು ಬೆಂಗಳೂರಿಗಿಂತ ಕಳಪೆ ಅಂತ DCM ಹೇಳಿದ್ದಾರೆ. ಕೀಬೋರ್ಡ್ ವಾರಿಯರ್ಸಿಗೆಲ್ಲ ಇವರೆಲ್ಲ ಲಂಡನ್ ಅಮೆರಿಕ ಹೋಗ್ತಾರಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಇಲ್ವಾ? ಜಾಗತಿಕ ಮಟ್ಟದಲ್ಲಿ ನೀವು ಇನ್ಸಲ್ಟ್ ಮಾಡ್ಕೋತಾ ಹೋದ್ರೆ ನಾವ್ ಯಾಕೆ ಸರ್ ಸುಮ್ಮನೆ ಇರಬೇಕು? ಯಾಕೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡೋದಿಲ್ಲ ಇವರೆಲ್ಲರೂ? ಬೈಯವರೆಲ್ಲ ಬೈತಾ ಇರ್ಲಿ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡಕ್ ನಾನು ತಯಾರಿದ್ದೀವಿ. ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದರಾಬಾದ್, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಬಾಂಬೆ, ಐ ಹ್ಯಾವ್ ಸೀನ್. ಸರ್ ರಾಹುಲ್ ಗಾಂಧಿ ಅವರು ದೇಶದ ಬಗ್ಗೆ ಎಲ್ಲ ನಾನು ಈಗ ಅದೇ ಅನ್ಕೋತಾ ಇದ್ದೆ. ದೇಶದ ಬಗ್ಗೆ ಹೋಗಿ ಆಚೆ ಮಾತಾಡಿದಾಗ ದೇಶದ ಗರಿಮೆ ಹಿರಿಮೆ ಏನಾಗ್ಬೋದು ಅನ್ನೋ ಕನಿಷ್ಠ ಪ್ರಜ್ಞೆ ಸಗಣಿ ಇದೆಯಾ ರಾಹುಲ್ ಗಾಂಧಿ ಬ್ರೈನಲ್ಲಿ? ಹಂಗಾರೆ ಬೆಂಗಳೂರು ಮಾತ್ರ ಪರವಾಗಿಲ್ಲ, ಅದು ಸರಿ ಅನ್ನೋದಿದ್ರೆ ಇದು ಸರಿ. ಹೌದು. ಮೋಹನ್ ದಾಸ್ ಪೈನ ನಾವು ಹೆಂಗಾದ್ರೂ ಮಾಡಿ ಕರ್ಕೊಂಬಂದು ಕನ್ವಿನ್ಸ್ ಮಾಡಿ ನಿಮ್ಮ ಮುಂದೆ ನಿಲ್ಲಿಸಿ ನಾನು ಹೇಳಿ ತಪ್ಪು ಅನ್ನಿಸ್ಬಿಡ್ತೀವಿ. ರಾಹುಲ್ ಗಾಂಧಿ ಕೈಲದ್ದು ಹೇಳಿಸಿ ತಪ್ಪು ಅಂತೇಳಿ ಅದೇ ಹೇಳಿಸ್ಬಿಡಿ ಸಾಕು ನಮಗೆ. ನಾವು ಈ ಮೋಹನ್ ದಾಸ್ ಪೈ ಕೈಲಿ ಹೇಳಿಸೋದು ನಮಗೆ ಬಿಟ್ಟಿದ್ದಪ್ಪ, ನಮಗೆ ಬಿಟ್ಬಿಟ್ರಪ್ಪ ನೀವು, ನಾವು ಹೇಳಿಸ್ತೀವಿ ಅದನ್ನು, ನೀವು ಅಲ್ಲಿ ಹೇಳಿಸಿ. ಎಸ್. ಇನ್ನು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗಾಗಿ ರೂಪಿಸಿರುವಂಥ ಸುರಂಗ ರಸ್ತೆ ಯೋಜನೆಯನ್ನು ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರಂತೆ. ಅಧಿವೇಶನದಲ್ಲಿ ಧ್ವನಿ ಎತ್ತಾರಂತೆ. ಸ್ಟೀಲ್ ಬ್ರಿಡ್ಜ್ ಬೇಡ, ಟನಲ್ ರೋಡ್ ಬೇಡ, ಮತ್ತೇನು ಬೇಕು ಎಲ್ಲವನ್ನು ವಿರೋಧ ಮಾಡಿದ್ರೆ ಹೆಂಗ್ರಿ ಅಂತ ಖರ್ಗೆ ಅವರ ಪ್ರಶ್ನೆ. ಸರಿ ಇದೆ ಅದು. ಹೌದಲ್ಲ ಸರ್? ಸರಿ ಇದೆ. ಖರ್ಗೆ ಅವ್ರು ಹೇಳಿರೋದು ಸರಿ. ಓಕೆ. ಯಾರು ಪ್ರಿಯಾಂಕ್? ಬೇಡ ಅಂದ್ರೆ ಸ್ಟೀಲ್ ಬ್ರಿಡ್ಜು ಬೇಡ, ಈ ಕಡೆ ಟನಲ್ಲೂ ಬೇಡ, ರೋಡ್ ವೈಡ್ನಿಂಗೂ ಬೇಡ, ಅದೂ ಬೇಡ, ಇದೂ ಬೇಡ. ಹಂಗಾರೆ ಯಾವುದು ಮಾಡೋದಾದ್ರೂ ಏನು? ನೀವು ಕಡ್ದಿದ್ದೇನು? 3 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ ಬಿಜೆಪಿ ಅವರು ಕಡ್ದಿದ್ದೇನು? ಯಾತಕ್ಕಂತೂ ಹಾಳಾಗೋಗ್ಲಿ ಅಂದ್ರೆ ಹಿಂಗೆ ಪರದೆ ಎಳೆದ್ಬಿಟ್ಟು ಒಂದು ಕಲ್ಲಾದ್ರೂ ಹಾಕಿದ್ರೇನ್ರೈ ಅಯೋಗ್ಯರು ನೀವು? ಯೋಚನೆನೂ ಮಾಡಲಿಲ್ಲ. ಎಸ್. ಬೇಸಿಗೆ ಶುರುವಾಗಿದೆ. ನಾರಾಯಣಪುರ ಜಲಾಶಯದಿಂದ ತೆಲಂಗಾಣಕ್ಕೆ ರಾತ್ರೋರಾತ್ರಿ 1 TMC ನೀರನ್ನು ಹರಿಸಿದ್ದಾರೆ. ಈ ವಿಷಯವಾಗಿ ಸರ್ಕಾರ ಡಿಫೆಂಡ್ ಮಾಡಿಕೊಂಡಿದೆ. ರಾಜುಗೌಡ ಮಾತ್ರ ತರಾಟೆ ತೆಗೆದುಕೊಂಡಿದ್ದಾರೆ. ನೀರನ್ನ ಕಾನೂನು ಪ್ರಕಾರ ಬಿಡಬೇಕಾದ್ರೆ ಬಿಡೋಣ, ಸುಮ್ಮನೆ ಯಾಕೆ ಬಿಡಬೇಕು? ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಸಮಸ್ಯೆ ಇದೆ ಬಿಡಿ ಅಂತ ಹೇಳಿ, ಅದಕ್ಕೆ 1 TMC ನೀರು ಬಿಟ್ರಂತೆ. ಬ್ರದರ್ ಎಲ್ಲಿ? ತೆಲಂಗಾಣದಲ್ಲಿ. ತಮಿಳ್ನಾಡಲ್ಲೂ ಬ್ರದರ್ಗೆ ಯಾಕೆ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ನೀರಿಲ್ಲ ಅವಾಗ ಅಂತ? ಅಲ್ಲಿ ಯಾಕೆ ಮಹಾರಾಷ್ಟ್ರಲ್ಲಿ ಬಿಡ್ಸೋಕ್ಕಾಗ್ತಿರಲಿಲ್ಲ ನಮ್ಮ ಕೈ ಉದಯ ಸೇನೆ ಇದ್ದಾಗ? ಬಿಡಬೇಕಾಗಿರಲಿಲ್ಲ. ಒಂದು ವೇಳೆ ಬಿಡಲೇಬೇಕಾಗಿದ್ರು ರಾತ್ರಿ ಯಾಕೆ ಕದ್ದು ಮುಚ್ಚಿ ಬಿಡಬೇಕು? ಬಿಡೋದೇ ಆದರೆ ಬೆಳಗ್ಗೆ ಡಿಫೆಂಡ್ ಮಾಡೋಕ್ಕೆ ಹಿಂಗೆ ಮೈ ಉಬ್ಬಿಸ್ಕೊಂಡು ಮುಂದಕ್ಕೆ ಬರೋರು ಗುಂಡಿ ಬಿಚ್ಕೊಂಡು ಬೆಳಗ್ಗೆನೇ ಬಿಡ್ಬೋದಲ್ಲ. ಕಳ್ಳರ ಹತ್ರ ಯಾಕೆ ಆಡ್ತೀರಿ ರಾತ್ರಿ ಹೊತ್ತು? ಅದೇ ಅನುಮಾನಕ್ಕೆ ಕಾರಣ. ಎಸ್. ಏನಿಲ್ರಿ, ಕಾಂಗ್ರೆಸ್ ಜೊತೆ ಕೋಆಪರೇಷನ್ ಗವರ್ಮೆಂಟ್ ಇವ್ರದ್ದು. DK ಶಿವಕುಮಾರ್ ಅಲ್ಲಿ ಇನ್ಚಾರ್ಜ್ ಆಗಿದ್ರಲ್ಲ ತೆಲಂಗಾಣದಲ್ಲಿ. ಇನ್ನೇನು ಮತ್ತೆ ಸೊ ಅಲ್ಲಿ ಉಳಿಸ್ಕೋಬೇಕು ಅಷ್ಟೇ. ಇನ್ನು ಡಿನೋಟಿಫಿಕೇಶನ್ ಕೇಸಲ್ಲಿ ಹಿನ್ನಡೆ ಬೆನ್ನಲ್ಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಗಣಿ ಕೇಸ್ನಲ್ಲಿ ಮತ್ತೆ ಪ್ರಾಸಿಕ್ಯೂಷನ್ ಸಂಕಷ್ಟ ಈಗ ಶುರುವಾಗಿದೆ. ಸಾಯಿ ಮಿನರಲ್ಸ್ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕೋಕೆ ಅನುಮತಿ ನೀಡುವಂತೆ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ SIT ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇದು ದ್ವೇಷದ ರಾಜಕಾರಣ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರ ಹಾಕಿದ್ದಾರೆ. ಅಲ್ಲ, ಆಕ್ರೋಶ ಯಾಕೆ ಹಾಕಬೇಕು? ಅಲ್ಲ ಸರಿ, ಕೋರ್ಟ್ ಹೇಳಿದೆ, ಕೋರ್ಟ್ ಪ್ರಕಾರ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ಚಾಲೆಂಜ್ ಮಾಡಿ ಸ್ಟೇ ತರಿಸಿ ಕಾನೂನಾತ್ಮಕವಾಗಿರುವ. ಎಸ್.
ಅಕ್ರಮ ವಲಸಿಗರ ವಿರುದ್ಧ ಸಮರವೇನು ಅಧ್ಯಕ್ಷ ಟ್ರಂಪ್ ಸಾರಿದ್ದಾರೆ. ಬಟ್ ಈಗ ಒಂದು ಆಫರ್ ಕೊಟ್ಟಿದ್ದಾರೆ ಶ್ರೀಮಂತ ಉದ್ಯಮಿಗಳಿಗೆ. ಏನಂತಂದ್ರೆ $5 ಮಿಲಿಯನ್ ಹೂಡಿಕೆ ಮಾಡುವಂತ ಉದ್ಯಮಿಗಳಿಗೆ ಪೌರತ್ವ ಕಲ್ಪಿಸಿಕೊಡುವಂತ ಗೋಲ್ಡ್ ಕಾರ್ಡ್ ವೀಸಾ ತರಕ್ಕೆ ಮುಂದಾಗಿದೆ. EB-5 ಅಂತ ಇತ್ತು. ಹಾ ಸರ್. $800 to $1 million ಇನ್ವೆಸ್ಟ್ಮೆಂಟ್ಗೆ ಗಂಡ ಹೆಂಡತಿ 2 ಮಕ್ಕಳು ಇವರಿಗೆಲ್ಲ ಕೊಡ್ತಿದ್ರು. ಓಕೆ. ಅದ್ರೊಂದು 10 ಜಾಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇದನ್ನೆಲ್ಲ ತೆಗೆದಾಕಿದ್ದಾರೆ. ಆ್ಯಕ್ಚುಲಿ 60 ವರ್ಷದಿಂದನೋ 50 ವರ್ಷದಿಂದನೋ ಇತ್ತದ ಸ್ಕೀಮು. ಕಿತ್ತಾಕ್ಬಿಟ್ಟು ಈ ಸ್ಕೀಮ್ ತಂದಿದ್ದಾರೆ. ಓಕೆ. ಹೂಡಿಕೆ ನಿಮ್ಮ ಹತ್ರ ಇದ್ರೆ ಬೇಕಾದ್ರೆ ತಗೊಳ್ಳಿ. ಹಾಂ, ಎಸ್. ಕೊಯಮತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಮಿತ್ ಶಾ ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ದಾರೆ. ಟಿವಿಕೆ ಅಧ್ಯಕ್ಷ ಅವ್ರು ಹೇಳಿದ್ದಾರೆ ಗೊತ್ತು ನಮಗೂ. ಬಟ್ ಪಾಪ್ಯುಲೇಷನ್ ಡೌನ್ ಆದರೆ ಏನಾಗುತ್ತೆ ನಮಗೆ ಅಂತ ಹೇಳಿ. ಪಾಪ್ಯುಲೇಷನ್ ರೈಸ್ ಆಗಿದ್ದಕ್ಕೆ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಸೀಟ್ ಕೊಟ್ಬಿಟ್ಟು ರೈಸ್ ಆಗದೇ ಇರೋ ನಮಗೆ ಅದೇ ಸೀಟ್ ಇಡ್ತೀವಿ ಅನ್ನೋಕ್ಕಾಗಲ್ಲ. ನೀವು ಆ್ಯಕ್ಚುಲಿ ಇನ್ಸೆಂಟಿವ್ ಆಗಿ ನಮ್ಗೆ 2 ಸೀಟ್ ಎಕ್ಸ್ಟ್ರಾ ಕೊಡ್ಬೇಕು ಅವಾಗ. ಹೌದು. ಎಸ್. ಹಾಂ, ಸುಮ್ಮನೆ ನೀವು ಮೋದಿ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಮೋದಿ ಹೇಳ್ಬಿಟ್ರೆ ಸತ್ಯ ಅಂತ, ಪರಮ ಸತ್ಯ ಅಂತಾನ? ಒಳ್ಳೆ ಕಥೆ ಆಯ್ತಲ್ಲ. ಎಸ್. ಇನ್ನು ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರು, ವ್ಯಾಪಾರಿಗಳು ಸೇರಿ 60 ವರ್ಷ ಮೇಲ್ಪಟ್ಟಂತ ಎಲ್ಲಾ ನಾಗರಿಕರಿಗೆ ಪಿಂಚಣಿ ನೀಡೋಕೆ ಈಗ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಮುಂದಾಗ್ತಾ ಇದ್ದಾರೆ. ಬಟ್ ಅದಕ್ಕೆ ಸರ್ಕಾರ ದುಡ್ಡು ಕೊಡಲ್ಲ, ಅವರವರೇ ಸೇವ್ ಮಾಡ್ಕೋಬೇಕು. ಇನ್ವೆಸ್ಟ್ ಮಾಡಿ. ಅದು ಇನ್ವೆಸ್ಟ್ಮೆಂಟ್ ಮೋಡಲ್ ತಂದಿದ್ದಾರೆ. ಹೌದು. ಗೌರ್ಮೆಂಟ್ ಕೊಡಲ್ಲ. ಇನ್ನು ಅಮೆರಿಕದಲ್ಲಿ ಮತ್ತೊಂದು ವಿಮಾನ ದುರಂತ ತಪ್ಪಿದೆ. ಚಿಕಾಗೋದ ಮಿಡ್ವೇ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ ಆಗೋದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಸೌತ್ ವೆಸ್ಟ್ ಏರ್ಲೈನ್ಸ್ ಲ್ಯಾಂಡಿಂಗ್ ವೇಳೆ ಅದೇ ರನ್ವೇ ಮೇಲೆ ಚಾಲೆಂಜರ್ 350 ಪ್ರೈವೇಟ್ ಜೆಟ್ ಅಡ್ಡಲಾಗಿ ಪಾಸ್ ಆಗ್ತಾ ಇತ್ತು. ಆಮೇಲೆ ಸೌತ್ ವೆಸ್ಟ್ ಏರ್ಲೈನ್ಸ್ ಪೈಲಟ್ ಹಾಗೆ ವಿಮಾನವನ್ನು ಗಾಳಿಯಲ್ಲಿ ಹಾರಿಸಿದ್ದಾರೆ. ಗಾಳಿಲೇ ಹಾರಿಸ್ಬೇಕ್ರಿ, ಇನ್ನೆಲ್ಲರೂ ಹಾರಿಸ್ತಾರೆ. ಅಲ್ಲ, ಅಲ್ಲಿ ಲ್ಯಾಂಡ್ ಮಾಡಲಿಲ್ಲ ಸರ್. ಲ್ಯಾಂಡ್ ಮಾಡಲಾರ್ದೆ ಮತ್ತೆ ಮೇಲೆ ತಗೊಂಡು ಹೋದ್ರು ಸರ್. ಕಾಂಪೌಂಡ್ ಗೋಡೆ ಇದ್ದಂಗೆ ನೀವು ಹೇಳಿದ್ದು. ಅಲ್ಲ ಸರ್, ಲ್ಯಾಂಡ್ ಆಗೋ ಬದಲಾಗಿ ಮೇಲ್ಗಡೆ ಗಾಳಿಲಲ್ರಿ ಹಾರಿಸ್ದ ಹಾರಿಸ್ದ ಅಷ್ಟೇ.